ಗುಡ್ ಮಾರ್ನಿಂಗ್, ನಮಸ್ತೆ. ಸರ್, ನಾನು ದಿಲೀಪ್ ಅಂತ ಉಪ್ಪಿನಂಗಡಿಯಿಂದ ಮಾತಾಡ್ತಿದ್ದೀನಿ. ಉಪ್ಪಿನಂಗಡಿ, ಎಸ್ ಸರ್, ಮಾತಾಡಿ. ಆಲ್ರೆಡಿ ಒಮ್ಮೆ ಟೆಸ್ಟ್ ಮನೆಯಲ್ಲಿ ಹೇಳಿದ್ದೇನೆ ಸರ್, ನನಗೆ ಒಂದು ಬ್ಯಾಕ್ ಪೈನ್ ಸಮಸ್ಯೆ. ಎಷ್ಟೋ ಆಸ್ಪತ್ರೆಗಳ ಸುತ್ತಾಟ, ಎಷ್ಟೋ ವರ್ಷಗಳ ಮದ್ದು ಎಲ್ಲ ಆಗಿ ಎಲ್ಲ ಜೀವನ ಮುಗಿತೆಂದು ಕೈ ಚೆಲ್ಲಿದಾಗ ಜೀವವೇ ಬೇಡ ಎಂಬ ಪರಿಸ್ಥಿತಿಯಲ್ಲಿ ಇರುವಾಗ ನನ್ನ ಜೀವನದಲ್ಲಿ ಸಂಜೀವನಿಯಾಗಿ ಬಂದು ಈ 2 ತಿಂಗಳಲ್ಲಿ ನನ್ನ ಸಂಪೂರ್ಣ ಬ್ಯಾಕ್ ಪೈನ್ ಅನ್ನು ವಾಸಿ ಮಾಡಿದೆ ಸರ್. ಅದಕ್ಕಾಗಿ ನಾನು ಅನಂತ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅಂದ್ರೆ ವರ್ಕ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಈಗ ದೇವರ ದಯೆಯಿಂದ ಈ ಪ್ರಾಡಕ್ಟ್ ಮುಖಾಂತರ ಯಾವ ವರ್ಕು ಮಾಡಬಲ್ಲೆ ಎಂಬ ಧೈರ್ಯವನ್ನು ಮೂಡಿದೆ. ಮತ್ತೊಂದು ಸರ್, ನಾನು ಇಲ್ಲಿ ಹೇಳಿಕ್ಕೆ ಬಂದದಂದ್ರೆ ನನ್ನ ಗೆಳೆಯನ ಒಂದು ಸಾವು ಸರ್. ಅಂದ್ರೆ ನಾವು ಒಟ್ಟಿಗೆ ವರ್ಕ್ ಮಾಡ್ತಿದ್ದದ್ದು, ಒಟ್ಟಿಗೆ ಇದ್ದದ್ದು. ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೇನೆ, ನನ್ನ ಸಮಸ್ಯೆ ಬಗ್ಗೆ ಹೇಳಿದ್ದೇನೆ, ಎಲ್ಲ ವಿಡಿಯೋ ಅವನಿಗೆ ತೋರಿಸಿದ್ದೀನಿ. ಅಂದ್ರೆ ಅವನು ಫೈನಾನ್ಸಿಯಲ್ ಪ್ರಾಬ್ಲಮ್ ಅಲ್ಲಿ ನೆಕ್ಸ್ಟ್ ವಾರ ತಗೊಳ್ತಿದ್ದೀನಿ ಅಂತ ಹೇಳ್ತಿದ್ದ ಯಾವಾಗಲೂ. ಅಂದ್ರೆ ಅವನಿಗೆ ಏಕಾಏಕಿ ಜ್ವರ ಬಂತು, 3 ದಿವಸ ಮನೆಯಲ್ಲಿ ಮಲಗಿದ. 4ನೇ ದಿವಸ ಮಂಗಳೂರು ಆಸ್ಪತ್ರೆಗೆ ತಗೊಂಡು ಹೋದ್ರು. ಅಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಹೊರಟು ಹೋದ. ಅಲ್ಲಿ ಡಾಕ್ಟರ್ ಹೇಳಿದ್ರಂತೆ ಹಿಮೋಗ್ಲೋಬಿನ್ ಸಂಪೂರ್ಣವಾಗಿ ಸ್ಲೋ ಆಗಿದೆ, ಮತ್ತೆ BP 0ಗೆ ಬಂದಿದೆ ಅಂತ. ನಂಗೆ ಇಲ್ಲಿ ಒಂದು ಇರುವ ಆಸೆ ಏನಂದ್ರೆ ಸರ್, ನಾನು ಈ ಪ್ರಾಡಕ್ಟ್ ಅವನ ತಗೊಂಡಿದ್ರೆ BP ಕಂಟ್ರೋಲ್ ಅಲ್ಲಿ ಇದ್ದು ಅವ ಜೀವದಲ್ಲಿ ಇರಬಹುದಿತ್ತೋ ಏನಂಬ ಆಸೆ ಭಾವನೆ ಈಗಲೂ ಮನದಲ್ಲಿ ಇದೆ. ಅದು ಜೀವಮಾನದಲ್ಲಿ ಹಿಡಿದು ಯಾವಾಗ್ಲೂ ಇರ್ತದೆ ಸರ್. ಅದಕ್ಕಾಗಿ ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತು ಬೇಡ. ನಮ್ಮ ಜೀವವನ್ನು ನಾವು ರಕ್ಷಿಸಿಕೊಳ್ಳೋಣ. ಈ ದೊಡ್ಡ ಕಾಯಿಲೆಗಳಿಂದ ಸ್ವಲ್ಪ ಆದರೂ ಈ ಪ್ರಾಡಕ್ಟ್ ಮುಖಾಂತರ ನಾವು ವಾಸಿಯಾಗೋಣ. ಅವನು ಒಂದು ವೇಳೆ ಬಗ್ದಿದ್ರೆ ಅವನ BP ಒಂದು ಕಂಟ್ರೋಲ್ ಅಲ್ಲಿ ಇರ್ತಿತ್ತೋ ಏನು ಎಂಬ ಆಸೆ ಬಹಳವಾಗಿ ಈಗ ಬೇರೂರಿದೆ. ಅದಕ್ಕಾಗಿ ಈ 10-20 ಸಾವಿರ ಪ್ರಾಡಕ್ಟಿಗೆ ಹಿಂದೆ ಮುಂದೆ ನೋಡುವ ನಾವು ಆಸ್ಪತ್ರೆ ಐಸಿನಲ್ಲಿ ಮಲಗಿರುವಾಗ 1 ಲಕ್ಷ 1 ಸೆಕೆಂಡ್ ಅಲ್ಲಿ ಪೇ ಮಾಡ್ತೇವೆ. ಆಗ ಮುಂದೆ ಆಲೋಚನೆ ಮಾಡಿ ನಮ್ಮ ಜೀವನ ಅಮೂಲ್ಯ, ಅದನ್ನು ರಕ್ಷಿಸಿಕೊಳ್ಳೋಣ ಎಂಬ ಆಸೆ ಭಾವನೆ ಸರ್.